ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ವಕೀಲ ಕೆವಿ ಧನಂಜಯ್ ಹಾಗೂ ವಕೀಲರ ತಂಡದ ವಿರುದ್ಧ ದೂರು. ಧರ್ಮಸ್ಥಳ ಗ್ರಾಮಸ್ಥ ರಾಜೇಂದ್ರ ಅಜ್ರಿ ಸೇರಿ ಹಲವರಿಂದ ಎಸ್ಐಟಿಗೆ ದೂರು ನೀಡಲಾಗಿದೆ. ವಕೀಲ ಕೆವಿ ಧನಂಜಯ, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವ್ಯನ್, ಧೀರಜ್ ಹಾಗೂ ಮಂಜುನಾಥ್ ವಿರುದ್ಧ ತನಿಖೆಗೆ ಆಗ್ರಹಿಸಲಾಗಿದೆ. ಧನಂಜಯ್ ಬಳಿ ದಾಖಲೆ ಕೊಟ್ಟಿರುವುದಾಗಿ ಚಿನ್ನಯ್ಯ ಹೇಳಿಕೆ ಹಿನ್ನೆಲೆಯಲ್ಲಿ ವಕೀಲರು ಕೂಡ ಷಡ್ಯಂತ್ರದ ಭಾಗವಾಗಿರುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ದೂರು ನೀಡಲಾಗಿದೆ. ದೂರು ಪಡೆದು ಸ್ವೀಕೃತಿ ಪತ್ರವನ್ನು ಕೊಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸುಪ್ರೀಂನಲ್ಲೂ ಚಿನ್ನಯ್ಯ ಪರ ವಕಾಲತ್ತು ವಹಿಸಿದ್ದ ಧನಂಜಯ್ ಸಮಾಧಿ ಅಗೆಯುವ ವೇಳೆಗೂ ಚಿನ್ನಯ್ಯನ ಜೊತೆಗೆ ಇದ್ದ ವಕೀಲರ ತಂಡ. ಹೀಗಾಗಿ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಬೇಕು ಅಂತ ದೂರನ್ನ ನೀಡಲಾಗಿದೆ. ನೋಡಿ, ಈ ಪ್ರಕರಣ ಮೊದಲಿಗೆ ಒಂದು ಗಂಭೀರತೆಯನ್ನ ಪಡ್ಕೊಂಡಿತ್ತು. ಆತ ಹೇಳ್ತಾ ಇದ್ದಿದ್ದು ಸತ್ಯ ತಲೆ ಮೇಲೆ ಹೊಡೆದಂಗೆ ಆಗಿತ್ತು. ಸೊ ಹಾಗಾಗಿ ಲೀಗಲ್ ಟೀಮು ಅಷ್ಟೇ ಆಕ್ಟಿವ್ ಆಗಿತ್ತು. ಲೀಗಲ್ ಟೀಮು ಚಿನ್ನಯ್ಯನನ್ನ ರಕ್ಷಣೆ ಮಾಡ್ತಾ ಇತ್ತು. ಚಿನ್ನಯ್ಯನ ಹೆಸರು ಹೊರಗಡೆ ಬರ್ತಾ ಇದ್ದ ಹಾಗೆ, ಮುಖ ಹೊರಗಡೆ ಕಾಣಿಸ್ಕೊಳ್ದೇ ಇದ್ದ ಹಾಗೇನೆ, ಆತನಿಗೊಂದು ಸ್ವಲ್ಪ ಒತ್ತಡ ಅನ್ಸಿದ್ರು ಕೂಡ ಅಧಿಕಾರಿಗಳ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋ ಹಾಗೇನೆ ಇವರು ಒಂದು ಪತ್ರ ಬೇರೆ ಬರೆದಿದ್ರು. SIT ಯಲ್ಲಿರುವಂತ ಒಬ್ಬ ಅಧಿಕಾರಿ ಒತ್ತಡ ಹೇರ್ತಾ ಇದ್ದಾರೆ ಅಂತ ಅಧಿಕಾರಿಯ ಚೇಂಜಸ್ ಆಗಿತ್ತು. ಚಿನ್ನಯ್ಯ ಆ ವಕೀಲರು ಹೇಳ್ದಂಗೆ ಕೇಳ್ತಾ ಇದ್ರು, ವಕೀಲರು ಚಿನ್ನಯ್ಯ ಹೇಳ್ದಂಗೆ ಕೇಳ್ತಾ ಇದ್ರು ಅಂತ. ಸೊ ಸ್ಥಳ ಮಹಜರಿಂದ ಹಿಡಿದು ಸುಪ್ರೀಂ ಕೋರ್ಟ್ ನಲ್ಲಿ ವಾದದಿಂದ ಹಿಡಿದು ಇಲ್ಲಿವರೆಗೂ ವಕೀಲರ ತಂಡ ಅವ್ರ ಜೊತೆಗೆ ಇತ್ತು ಅಂತಂದ್ರೆ ವಕೀಲರಿಗೂ ಕೂಡ ಈ ಷಡ್ಯಂತ್ರಗಳ ಬಗ್ಗೆ ಗೊತ್ತಿರಬಹುದು ಅನ್ನುವಂತ ಅನುಮಾನ. ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಸ್ಥಳೀಯರೊಬ್ಬರು ದೂರನ್ನ ನೀಡಿದ್ದಾರೆ. ವಕೀಲರ ತಂಡದ ಮೇಲೆ ದೂರನ್ನ ನೀಡಿರೋದು. SIT ಈ ವಕೀಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಬೇಕು. ಡಾಕ್ಯುಮೆಂಟ್ಸ್ಗಳು ಇಲ್ದೇನೆ, ದಾಖಲೆಗಳು ಇಲ್ದೇನೆ ಇವರು ಪ್ರಕರಣವನ್ನ ಸ್ವೀಕರಿಸೋದಿಲ್ಲ ವಾದ ಮಂಡಿಸೋದಕ್ಕೆ. ಸೊ ಯಾವ್ದಾದ್ರು ಡಾಕ್ಯುಮೆಂಟ್ಸ್ಗಳು ಇದ್ದೇ ಇರುತ್ತೆ ಅಲ್ವಾ? ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಇದೆ ಅದೆಲ್ಲವನ್ನ ಕೂಡ ವಿಚಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ SITಗೆ ಸುದೀರ್ಘವಾಗಿ ಪತ್ರವನ್ನ ಬರೆಯಲಾಗಿತ್ತು. ಈಗ SIT ಆ ಪತ್ರವನ್ನ ಸ್ವೀಕರಿಸಿರುವಂಥ ಪತ್ರವನ್ನ ಕೂಡ ಇದೀಗ ನೀಡಲಾಗಿದೆ. ನೋಡಿ, ಸಾಮಾನ್ಯವಾಗಿ ಇಲ್ಲಿ ಪ್ರಮುಖವಾಗಿ ಪ್ರಶ್ನೆ ಕಾಡೋದು ಏನು ಅಂತ ಹೇಳಿದ್ರೆ, ವಕೀಲರ ತಂಡ ಫುಲ್ ಆಕ್ಟಿವ್ ಆಗಿತ್ತು. ವಕೀಲರು ಚಿನ್ನಯ್ಯನ ಜೊತೆಗೇನೆ ಇದ್ರು. ಹೀಗಿರ್ಬೇಕಾದ್ರೆ ಈ ವಕೀಲರಿಗೂ ಚಿನ್ನಯ್ಯನ ಬಗ್ಗೆ ಯಾವುದಾದ್ರೂ ಒಂದು ಸುಳಿವು ಸಿಕ್ಕಿರುತ್ತೆ ಅಲ್ವಾ? ಈಗ ಚಿನ್ನಯ್ಯ ಯಾಮಾರಿಸಿದ್ದಾನೆ ಅನ್ನೋದಿದ್ರು ವಕೀಲರಿಗೆ ಅದ್ರ ಬಗ್ಗೆ ಮಾಹಿತಿ ಅನ್ನೋದು ಗೊತ್ತಾಗಿರುತ್ತೆ ಅಲ್ವಾ? ಸೊ ವಕೀಲರು ಇದರಲ್ಲಿ ಶಾಮೀಲಾಗಿದ್ದಾರಾ? ಚಿನ್ನಯ್ಯನ ತಲೆಯನ್ನ ಯಾರೋ ತಿಂತಾ ಇದ್ದಾರೆ, ಯಾರೋ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಒತ್ತಡ ಹೇಳ್ತಾ ಇದ್ದಾರೆ, ರಿಹರ್ಸಲ್ ಮಾಡಿಸ್ತಾ ಇದ್ದಾರೆ, ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ, ಹೀಗೆ ಹೇಳುವಂತ ಹೇಳ್ಕೊಟ್ಟು ಹೇಳಿಸಿದ್ದಾರೆ. ಇದೆಲ್ಲವೂ ಹಾಗಿದ್ರೆ ವಕೀಲರಿಗೂ ಗೊತ್ತಾಗಿರುತ್ತಾ? ಕೆಲವೊಂದಷ್ಟು ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡಲಾಗಿತ್ತು. ಆ ವಿಡಿಯೋಸ್ಗಳ ಬಗ್ಗೆ ವಕೀಲರಿಗೆ ಮಾಹಿತಿ ಅನ್ನೋದು ಇದೆಯಾ? ಈ ಹಿನ್ನೆಲೆಯಲ್ಲಿ ಒಂದು ಅನುಮಾನ ಅನ್ನೋದು ಬಂದಿದೆ. ಇದರಲ್ಲಿ ಪ್ರತಿಯೊಬ್ಬರನ್ನು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ಆಗ್ರಹ ಇದೆ ಈ ಕೇಸ್ನಲ್ಲಿ. ಅದು ಯಾರೇ ಆಗಿದ್ರೂ ಕೂಡ ಅವ್ರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು ಅನ್ನುವಂಥ ಆಗ್ರಹ ಇದೆ. ಸತ್ಯ ಹೊರಗೆ ಬರಬೇಕು ಅನ್ನೋದು ಇಲ್ಲಿನ ಉದ್ದೇಶ ಆಗಿದೆ. ಹಾಗಾಗಿ SIT ಅಧಿಕಾರಿಗಳಿಗೆ ದೂರನ್ನ ನೀಡಲಾಗಿದೆ. ಇದೀಗ SIT ಅಧಿಕಾರಿಗಳು ವಕೀಲರನ್ನ ಹಾಕಿದ್ರೆ ವಿಚಾರಣೆಗೆ ಒಳಪಡಿಸ್ತಾರಾ, ನೋಟಿಸ್ ಏನಾದರೂ ಕೊಡ್ತಾರಾ, ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನು ಏನಾದರೂ ನೀಡ್ತಾರಾ, ಅಥವಾ ಇದಕ್ಕೆ ಚಿನ್ನಯ್ಯನ ಲೀಗಲ್ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಏನು ಉತ್ತರ ಕೊಡ್ತಾರೆ? ಅವರು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ಸ್ ತೆಗೆದುಕೊಳ್ಳುವಂಥದ್ದು ಅಥವಾ ಪತ್ರ ಬರೆಯುವಂಥದ್ದು ಈ ಥರದ್ದು ಏನಾದರೂ ಮಾಡ್ತಾರಾ? ಪ್ರಶ್ನೆಗಳಿದೆ. ಈ ಇಡೀ ಪ್ರಕರಣದಲ್ಲಿ ಚಿನ್ನಯ್ಯ ಯಾರ್ಯಾರನ್ನು ಯಾಮಾರಿಸಿದ್ದಾನೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣದಲ್ಲಿ ಲೀಗಲ್ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿದ್ದಕ್ಕೆ ಚಿನ್ನಯ್ಯನನ್ನ ಸೇಫ್ ಮಾಡ್ಕೊಂಡು ಬದಲಾಗ್ತಾ ಇತ್ತು. ಈಗ ಸ್ಥಳೀಯರೊಬ್ರು ದೂರು ಕೊಟ್ಟಿದ್ದಾರೆ, ವಕೀಲರದ್ದು ಕೂಡ ಷಡ್ಯಂತ್ರ ಇರಬಹುದಾ, ಷಡ್ಯಂತ್ರದಲ್ಲಿ ಅವರು ಕೂಡ ಒಂದು ಭಾಗ ಆಗಿರ್ಬೋದಾ ಅಂತ. ಈ ಹಿನ್ನೆಲೆಯಲ್ಲಿ SIT ಈ ವಕೀಲರ ತಂಡವನ್ನು ಏನಾದರೂ ವಿಚಾರಣೆಗೆ ಒಳಪಡಿಸುತ್ತಾ, ನೋಟಿಸ್ ಕೊಡುತ್ತಾ, ಆ ಥರ ಆಪ್ಷನ್ಸ್ ಇದೆಯಾ ಆದಿತ್ಯ? ನೀತಿ ಹೌದು. ಪ್ರಾರಂಭಿಕ ಹಂತದಿಂದಲೂ ಕೂಡ ಆರೋಪಿ ಚಿನ್ನಯ್ಯನಿಗೆ ಬಲವಾಗಿ ನಿಂತಿದ್ದು ವಕೀಲರ ತಂಡ. ಆತನ ವಿಚಾರದಲ್ಲಿ ಯಾವುದೇ ರೀತಿ ಆತನಿಗೆ ತೊಂದರೆಗಳಾಗಬಾರ್ದು, ಆತನಿಗೆ ಕಾನೂನಿನ ಸಂಕಷ್ಟ ಎದುರಾಗಬಾರ್ದು ಅಂತ ಡೇ 1 ಇಂದ ಕೂಡ ಅವರು ತೆಗೆದುಕೊಂಡಂತ ಒಂದಿಷ್ಟು ಲೀಗಲ್ ಸ್ಟ್ಯಾಂಡ್ಗಳು ನಿಜಕ್ಕೂ ಅದ್ಭುತವಾಗಿತ್ತು. ಅಂದ್ರೆ ಅದು ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಿಂದ ಹಿಡಿದು ಆತನನ್ನ ಪ್ರತಿ ಬಾರಿ ಕೂಡ ಅವರು ಅಕಂಪನಿ ಮಾಡ್ತಾ ಇದ್ರು. ಪ್ರತಿ ಜಾಗಗಳಿಗೆ ಆತ ಹೋದಂತ ಸಂದರ್ಭದಲ್ಲಿ, ಪ್ರತಿಯೊಂದು ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ಅವನಿಗೆ ಶ್ರೀರಕ್ಷೆ ಅಂತ ಇದ್ದಿದ್ದು ಇದೇ ವಕೀಲರ ತಂಡ. ಮತ್ತು ಆತನ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಆತ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದ, ಇನ್ ಕೇಸ್ ನನ್ಗೇನಾದ್ರೂ ಕಾನೂನು ಸಂಕಷ್ಟ ಅಥವಾ ನನ್ನ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ ಈ ಪ್ರಕರಣಕ್ಕೆ ಬೇಕಾದಂತಹ ಎಲ್ಲ ದಾಖಲೆಗಳನ್ನ, ಪ್ರಮುಖವಾದ ದಾಖಲೆಗಳನ್ನ ನಾನು KV ಧನಂಜಯ್ ಅವರಿಗೆ ನೀಡಿದ್ದೀನಿ ಅನ್ನುವಂತ ರೀತಿಯಲ್ಲಿ ಆತ ಅದನ್ನ ಉಲ್ಲೇಖ ಮಾಡಿದ್ದ. ಮತ್ತು ಆತನನ್ನ ಕೂಡ KV ಧನಂಜಯ್ ಅವರೇ ರೆಪ್ರೆಸೆಂಟ್ ಕೂಡ ಮಾಡಿದ್ರು. ಹಾಗಾಗಿ ಈಗ ಧರ್ಮಸ್ಥಳ ಗ್ರಾಮಸ್ಥರ ಆರೋಪ ಏನು ಅಂದ್ರೆ, ಈ ಪ್ರಕರಣಕ್ಕೆ ಪೂರಕವಾಗಿ ಈಗ SIT ಸಾಕಷ್ಟು ತನಿಖೆಗಳನ್ನ ಮಾಡ್ತಾ ಇದೆ, ದಾಖಲೆಗಳಿಗೋಸ್ಕರ ತಡಕಾಡ್ತಾ ಇದೆ. ಹಾಗಾಗಿ ನೀವು ನೇರವಾಗಿ KV ಧನಂಜಯ್ ಅವರನ್ನೇ ವಿಚಾರಣೆ ಮಾಡಬೇಕು. ಅವರ ಇಡೀ ವಕೀಲರ ತಂಡ ಏನಿದೆ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು. ಚಿನ್ನಯ್ಯ ಕೊಟ್ಟಂತ ಆ ದಾಖಲೆಗಳು ಏನು ಅನ್ನೋದನ್ನ ಪರಿಶೀಲನೆ ಮಾಡಬೇಕು, ಅದನ್ನ ವಶಕ್ಕೆ ಪಡಿಬೇಕು ಅನ್ನುವಂತ ರೀತಿಯಲ್ಲಿ ಆಗ್ರಹವನ್ನ, ಒಂದು ದೂರನ್ನ SITಗೆ ನೀಡಿರೋದು.
ನಿನ್ನೆ ಧರ್ಮಸ್ಥಳ ಗ್ರಾಮಸ್ಥರು ಬೆಳ್ತಂಗಡಿ SIT ಕಚೇರಿಗೆ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ನೀಡಿದ್ರು. ಯಾಕಂದ್ರೆ ಈಗ ಯಾವುದೇ ಒಂದು ಪ್ರಕರಣ ಅಂತ ಬಂದ ಸಂದರ್ಭ ಒಂದು ಲೀಗಲ್ ಸಪೋರ್ಟ್ ಅನ್ನ ಕೊಡೋದಕ್ಕೆ ವಕೀಲರಿಗೆ ಅವಕಾಶ ಇದೆ. ನಮ್ಮ ದೇಶದಲ್ಲಿ ಒಬ್ಬ ಆರೋಪಿ ಆಗಿರಬಹುದು, ಆತ ಎಂತದ್ದೇ ಕ್ರೂರಿ ಆರೋಪಿ ಆಗಿದ್ರು ಕೂಡ ಆತನಿಗೆ ವಕೀಲರನ್ನ ನೀಡಬೇಕಾಗಿರೋದು ಕರ್ತವ್ಯ ಮತ್ತು ವಕೀಲರ ಕರ್ತವ್ಯ ಕೂಡ ಅದು ಆಗಿರುತ್ತೆ. ಹಾಗಾಗಿ ಆ ಆಂಗಲ್ ನಲ್ಲಿ ಧನಂಜಯ್ ಅವರು ಕೂಡ ಮೊದಲಿನಿಂದ ಸ್ಪಷ್ಟಪಡಿಸ್ತಾ ಬಂದಿದ್ರು. ಈತ ಇನ್ ಕೇಸ್ ಈತ ಮಾಡ್ತಾ ಇರುವಂತಹ ಆರೋಪ ಸುಳ್ಳು ಅಥವಾ ಈತನ ಆರೋಪದಲ್ಲಿ ಸುಳ್ಳಿದೆ ಅನ್ನುವಂತ ಸಾಬೀತಾದ್ರೆ ಆತನಿಗೆ ಕಠಿಣಾತಿ ಕಠಿಣ ಕಾನೂನು ಶಿಕ್ಷೆಯನ್ನ ನೀಡಬೇಕು ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು. ಬಟ್ ಆತ ಏನ್ ಆರೋಪ ಮಾಡ್ತಾ ಇದ್ದಾನೋ ಅದನ್ನ ಆ ಸತ್ಯಾಸತ್ಯತೆಯನ್ನ ಹೊರತನ್ನಿ, ಅದಕ್ಕೆ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಕೂಡ ಅವ್ರು ಹೇಳಿದ್ರು. ಹಾಗಾಗಿ ಈ ನಡುವೆ ಧರ್ಮಸ್ಥಳ ಗ್ರಾಮಸ್ಥರು ಕೊಟ್ಟಿರುವಂತ ದೂರು ಏನಿದೆ ಇದನ್ನ ಈಗ SIT ಸ್ವೀಕಾರ ಮಾಡಿದೆ. ಸೊ ಮುಂದಕ್ಕೆ ಏನು ವಕೀಲ KV ಧನಂಜಯ್ ಆಗಿರ್ಬೋದು, ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ, ದಿವಿನ್, ಧೀರಜ್, ಇವರು ಮಂಜುನಾಥ್ ಅನ್ನುವಂಥವ್ರು ಏನಿದ್ದಾರೆ ಪ್ರಮುಖವಾಗಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಂತವರು. ಸೊ ಇವರ ತನಿಖೆಗೆ ಆಗ್ರಹವನ್ನ ಮಾಡಿದ್ದಾರೆ ಈ ಜೂನಿಯರ್ ವಕೀಲರು ಏನಿದ್ದಾರೆ. ಮತ್ತು ಈ ವಕೀಲರು ಕೂಡ ಷಡ್ಯಂತ್ರದಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇದೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ಸೊ SITಗೆ ಅವರು ದೂರು ಕೊಟ್ಟಿದ್ದಾರೆ, ಸ್ವೀಕೃತಿ ಪತ್ರವನ್ನ ಕೂಡ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೊ ಮುಂದಕ್ಕೆ ವಿಚಾರಣೆಗೆ ಒಳಪಡಿಸ್ತಾರಾ ಅಥವಾ ಏನಾದ್ರೂ ನೋಟಿಸ್ ನೀಡ್ತಾರಾ ಕಾದ್ ನೋಡ್ಬೇಕಾಗಿದೆ. ಆದಿತ್ಯ, ಇದಕ್ಕೆ ಸಂಬಂಧಪಟ್ಟಂತೆ ಈ ಲೀಗಲ್ ಟೀಮ್ನವ್ರು ಏನಾದರೂ ಪ್ರತಿಕ್ರಿಯೆ ಕೊಟ್ಟಿರೋದು ಅಥವಾ ಅವರು ಕೂಡ ಕಾನೂನು ಹೋರಾಟ, ಕಾನೂನು ಸಮರ ಮಾಡೋದಕ್ಕೆ ಆಪ್ಷನ್ಸ್ಗಳಿಗಿರತ್ತಾ? ಅವರಿಂದ ಏನಾದರೂ ಪ್ರತಿಕ್ರಿಯೆ ಅನ್ನೋದು ಬಂದಿದೆಯಾ ಆದಿತ್ಯ? ನೀತಿ ಈವರೆಗೂ ಕೂಡ ಅವರಿಂದ ಪ್ರತಿಕ್ರಿಯೆ ಬಂದಿಲ್ಲ. ಮತ್ತು ಯಾವಾಗ ಸಾಕ್ಷಿ ದೂರುದಾರ ಚಿನ್ನಯ್ಯ ಆರೋಪಿಯಾಗಿ ಬದಲಾಗ್ತಾನೋ ಅದರ ಮುಂಚಿನ ದಿವಸ ಇದ್ದಂತ ವಕೀಲರ ತಂಡ ಮರುದಿನದಿಂದ ಕಾಣಿಸಿಕೊಂಡಿಲ್ಲ. ಮತ್ತು ಎಲ್ಲೂ ಕೂಡ ಆತನಿಗೆ ಸಪೋರ್ಟ್ ಮಾಡೋದು ಅಥವಾ ಲೀಗಲ್ ಸಪೋರ್ಟ್ ಅನ್ನ ನೀಡುವಂತದ್ದನ್ನ ನಾವು ಎಲ್ಲೂ ಗಮನಿಸಿಲ್ಲ. ಮತ್ತು ಮೊನ್ನೆ ಕೂಡ ಆತ ಯಾವಾಗ ಈ ತರ ಸರೆಂಡರ್ ಆಗ್ತಾನೋ, ಸರೆಂಡರ್ ಆದ ಬಳಿಕ ಆತನ ಬಂಧನವಾಗುತ್ತೋ, ಸೊ ಕೋರ್ಟ್ ನಲ್ಲಿ ಅವನ ಪರ ವಾದ ಮಾಡೋದಕ್ಕೆ ವಕೀಲರು ಕೂಡ ಇರೋದಿಲ್ಲ. ಸೊ ಆತ ಮೊನ್ನೆ ಮನವಿಯನ್ನ ಮಾಡ್ಕೊಂಡಿದ್ದ ನ್ಯಾಯಾಲಯದ ಮುಂದೆ, ನನಗೊಂದು ವಕೀಲರ ತಂಡವನ್ನ ನನಗೊಂದು ವಕೀಲರನ್ನ ನೀಡಿ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಆತನಿಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಿಂದ ವಕೀಲರನ್ನ ಸರ್ಕಾರ ಕೋರ್ಟೇ ನೀಡಿತ್ತು. ಬಟ್ ಇಲ್ಲಿ ಯಾವುದೇ ರೀತಿಯ ವಕೀಲರು ಅದರ ಬಗ್ಗೆ ಆತನ ಬಗ್ಗೆ ಸಪೋರ್ಟ್ ನೀಡೋದಕ್ಕೆ ಬಂದಿರಲಿಲ್ಲ. ಮತ್ತು ಇಡೀ ಪ್ರಕರಣ ಏನೀಗ ಯೂಟರ್ನ್ ಹೊಡೆದಿದ್ಯೋ ಇದರ ಬಗ್ಗೆಯೂ ಕೂಡ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಬಟ್ ನಿನ್ನೆ ಏನು ಈ ಒಂದು ಗ್ರಾಮಸ್ಥರು ಹೋಗಿ ದೂರನ್ನ ನೀಡಿದರು, ಈ ಮಾಹಿತಿ ಆ ವಕೀಲರ ತಂಡಕ್ಕೆ ತಲುಪಿದೆ. ಸೊ ಇವತ್ತು ಅವರೇನಾದ್ರೂ ಪ್ರತಿಕ್ರಿಯೆಯನ್ನ ನೀಡ್ತಾರಾ, ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರಾ, ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.